ಇದೇನು ಪಾರ್ವತಿಯೇ ಶಿವನನ್ನು ತುಳಿಯುತ್ತಿದ್ದಾಳಲ್ಲ? ಛೇ ಛೇ, ಇದು ತುಳಿಯುವ ಚಿತ್ರವಲ್ಲ. ನಮಗೆ ತತ್ವವನ್ನು ಸಾಂಕೇತಿಕವಾಗಿ ತಿಳಿ ಹೇಳುವ ಚಿತ್ರ ಇದು. ಇಲ್ಲಿ ಪರಶಿವ ನಿತ್ಯವೂ ನಿರ್ವಿಕಾರವೂ ಶಾಶ್ವತವೂ ಆದಂತಹ ಪರಬ್ರಹ್ಮ ತತ್ವದ ಪ್ರತಿನಿಧಿಯಾಗಿದ್ದಾನೆ. ಈ ಪರಬ್ರಹ್ಮ ತತ್ವದ ಆಧಾರದಲ್ಲಿಯೇ, ಅಧಿಷ್ಠಾನದಲ್ಲಿಯೇ ಮಾಯಾಸ್ವರೂಪಿಣಿಯಾದ ಜಗದಂಬೆ ತಾನು ವಿಜೃಂಭಿಸುತ್ತಿದ್ದಾಳೆ. ಸಮಸ್ತ ಸೃಷ್ಟಿಯೂ ಆ ಜಗದಂಬೆಯ ವಶವರ್ತಿಯಾಗಿದೆ. ಜಗದಂಬೆಯಾದರೂ ನಮ್ಮನ್ನು ಆಡಿಸಲೂ ಬಲ್ಲಳು, ಬೀಳಿಸಲೂ ಬಲ್ಲಳು, ಹಾಗೆಯೇ ಈ ಸಂಸಾರ ಬಂಧನದಿಂದ ಬಿಡಿಸಲೂ ಸಮರ್ಥಳು. ಆ ಕಾರಣದಿಂದಲೇ ನವರಾತ್ರಿಯ ಪರ್ವಕಾಲದಲ್ಲಿ ಆ ಜಗನ್ಮಾತೆಯಲ್ಲಿ ಪ್ರಾರ್ಥಿಸುವುದೇನೆಂದರೆ, ತಾಯೇ, ನಮ್ಮನ್ನು ಈ ಸಂಸಾರ ಬಂಧನದಿಂದ ಬಿಡಿಸು, ಆ ಪರಬ್ರಹ್ಮದ ದರ್ಶನವನ್ನು ಮಾಡಿಸು, ಇದೇ ಆಗಿದೆ. ಹೀಗೆಂದು ಪ್ರಾರ್ಥಿಸುತ್ತಾ 9 ದಿನಗಳ ಕಾಲ ಆ ದೇವಿಯ ಆರಾಧನೆ ನಡೆಯುತ್ತದೆ.